ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಬಂದಿರುವ ಒಂದು ಬಹುದೊಡ್ಡ ಉದ್ಯೋಗಾವಕಾಶದ ಬಗ್ಗೆ ಮಾತಾಡೋಣ. ಹೌದು, ಸಾವಿರಾರು ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕಟಣೆ ಹೊರಬಿದ್ದಿದೆ. ಹಾಗಿದ್ರೆ ಬನ್ನಿ, ಇದರ ಡೀಟೇಲ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಸಂಖ್ಯೆನೆ ನೋಡೋದಾದ್ರೆ ಒಟ್ಟು 3,988 ಹೊಸ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳನ್ನ ಭರ್ತಿ ಮಾಡ್ತಿದ್ದಾರೆ. ನಿಜಕ್ಕೂ ಪೊಲೀಸ್ ಇಲಾಖೆ ಸೇರ್ಬೇಕು ಅನ್ನೋರಿಗೆ ಇದೊಂದು ಅದ್ಭುತ ಅವಕಾಶ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಕೊಡುತ್ತಿರೋ ಪ್ರತಿಯೊಂದು ಮಾಹಿತಿ ಕೂಡ ನೇರವಾಗಿ ಸರ್ಕಾರದ ಅಧಿಕೃತ ಅಧಿಸೂಚನೆಯಿಂದಾನೇ ತಗೊಂಡಿರೋದು. ಇದು ಪಕ್ಕಾ ಮಾಹಿತಿ. ಇದರಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸರಿ, ಈ ಇಡೀ ನೇಮಕಾತಿಯನ್ನ ನಾವು 4 ಮುಖ್ಯ ಭಾಗಗಳಾಗಿ ವಿಂಗಡಿಸಿ ನೋಡೋಣ. ಮೊದಲಿಗೆ ಇದೊಂದು ಎಷ್ಟು ದೊಡ್ಡ ನೇಮಕಾತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಎನ್ಕೆಕೆ ಮತ್ತು ಕೆಕೆ ವಲಯಗಳಲ್ಲಿ ಹುದ್ದೆಗಳನ್ನ ಹೇಗೆ ಹಂಚಿದ್ದಾರೆ ಅಂತ ನೋಡಿ. ಕೊನೆಗೆ ಕೆಲವು ಪ್ರಮುಖ ಅಂಶಗಳನ್ನ ಗಮನಿಸೋಣ. ಹಾಗಿದ್ರೆ ಮೊದಲನೇ ಭಾಗ ಶುರು ಮಾಡೋಣ. ಯಾಕೆ ಇದನ್ನ ಒಂದು ಬೃಹತ್ ನೇಮಕಾತಿ ಡ್ರೈವ್ ಅಂತ ಕರಿತಿದ್ದೀವಿ? ಯಾಕಂಡ್ಲೆ ಇದು ನಿಜಕ್ಕೂ ರಾಜ್ಯದ ಸಾವಿರಾರು ಜನರಿಗೆ ಒಂದು ದೊಡ್ಡ ಭರವಸೆಯನ್ನ ಕೊಟ್ಟಿದೆ. ಈ 3,988 ಹುದ್ದೆಗಳನ್ನ ನೋಡಿ 2 ಮುಖ್ಯ ವಲಯಗಳಲ್ಲಿ ಹಂಚಿದ್ದಾರೆ. ಒಂದು ಕಲ್ಯಾಣೇತರ ಕರ್ನಾಟಕ ಅಂದ್ರೆ ಎನ್ಕೆಕೆ ರೀಜನ್, ಇನ್ನೊಂದು ಕಲ್ಯಾಣ ಕರ್ನಾಟಕ ಅಂದ್ರೆ ಕೆಕೆ ರೀಜನ್. ಈ ವಲಯವಾರು ಹಂಚಿಕೆ ಯಾಕೆ ಮಾಡ್ತಾರೆ ಅಂದ್ರೆ ಆಯಾ ಪ್ರದೇಶದ ಅಭಿವೃದ್ಧಿ ಮತ್ತು ಮೀಸಲಾತಿಯನ್ನ ಗಮನದಲ್ಲಿಟ್ಕೊಂಡು. ಸರಿ, ಈಗ ಒಂದೊಂದಾಗಿ ಇದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಜಾಸ್ತಿ ಹುದ್ದೆಗಳಿರೋ ಕಲ್ಯಾಣೇತರ ಕರ್ನಾಟಕ ಅಂದರೆ ಎನ್ಕೆಕೆ ವಲಯದ ಬಗ್ಗೆನೇ ಮಾತಾಡೋಣ. ಹೌದು, ಕೇವಲ ಎನ್ಕೆಕೆ ವಲಯದಲ್ಲೇ ಬರೋಬ್ಬರಿ 3,395 ಕಾನ್ಸ್ಟೇಬಲ್ ಹುದ್ದೆಗಳಿವೆ. ಅಂದ್ರೆ ಒಟ್ಟು ಹುದ್ದೆಗಳಲ್ಲಿ ಸಿಂಹಪಾಲು ಇದೇ ವಲಯಕ್ಕೆ ಸೇರಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಎನ್ಕೆಕೆ ವಲಯದ ಪೂರ್ತಿ ಲಿಸ್ಟ್ ನೋಡ್ಬೋದು. ಹುದ್ದೆಗಳನ್ನ ಸುಮಾರು ನಗರಗಳು ಮತ್ತೆ ಜಿಲ್ಲೆಗಳಲ್ಲಿ ಹಂಚಿದ್ದಾರೆ. ಆದ್ರೆ ತಕ್ಷಣಕ್ಕೆ ಎಲ್ಲರ ಕಣ್ಣು ಹೋಗೋದೆ ಬ್ಯಾಂಗ್ಳೂರ್ ನಗರದ ಮೇಲೆ ಅಲ್ವಾ? ಯಾಕಂದ್ರೆ ಅಲ್ಲಿರೋ ಹುದ್ದೆಗಳ ಸಂಖ್ಯೆಗೂ ಬೇರೆಲ್ಲಾ ಕಡೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ನೋಡಿ, ಇದರಲ್ಲಿ ಅತಿ ಹೆಚ್ಚು ಗಮನ ಸೆಳೆಯೋದು ಅಂದ್ರೆ ಬೆಂಗಳೂರು ನಗರ ಒಂದರಲ್ಲೇ 2,130 ಪೋಸ್ಟ್ಗಳು. ಇದು ಎನ್ಕೆಎಕೆ ವಲಯದ ಒಟ್ಟು ಹುದ್ದೆಗಳಲ್ಲಿ 60%ಕ್ಕಿಂತ ಹೆಚ್ಚು. ಅದಾದ್ಮೇಲೆ ಮಂಗಳೂರು ಸಿಟಿಯಲ್ಲಿ 125, ಉಡುಪಿ ಜಿಲ್ಲೆಯಲ್ಲಿ 100 ಮತ್ತೆ ಶಿವಮೊಗ್ಗದಲ್ಲಿ 80 ಪೋಸ್ಟ್ಗಳಿವೆ. ಇವು ಕೂಡ ಒಳ್ಳೆ ಸಂಖ್ಯೆನೆ. ಸರಿ, ಈಗ ಎನ್ಕೆಕೆ ವಲಯದಿಂದ ಎರಡನೇ ವಲಯಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ವಲಯಕ್ಕೆ ಹೋಗೋಣ. ಇಲ್ಲಿ ಹುದ್ದೆಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇರಬಹುದು, ಆದರೆ ಈ ಭಾಗದ ಆಕಾಂಕ್ಷಿಗಳಿಗೆ ಇದು ತುಂಬಾನೇ ಮುಖ್ಯವಾದ ಅವಕಾಶ. ಕಲ್ಯಾಣ ಕರ್ನಾಟಕ ಅಂದ್ರೆ ಕೆಕೆ ವಲಯದಲ್ಲಿ ಒಟ್ಟು 593 ಹುದ್ದೆಗಳು ಖಾಲಿಯಿವೆ. ಈಗ ಇದರ ಘಟಕವಾರು ವಿಂಗಡಣೆ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೆಕೆ ವಲಯದ ಲಿಸ್ಟ್ ಇದೆ ನೋಡಿ. ಹುದ್ದೆಗಳು ಕಲ್ಬುರ್ಗಿ, ಬೀದರ್, ರಾಯಚೂರು ಈ ಕಡೆಯೆಲ್ಲ ಹಂಚೋಗಿವೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಎನ್ಕೆ ವಲಯದ ಹಾಗೇನೆ ಇಲ್ಲೂ ಕೂಡ ಬೆಂಗಳೂರು ನಗರಕ್ಕೆ 126 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದರ ನಂತರ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನ ನೋಡಬಹುದು. ಹಾಗಿದ್ರೆ ಕೆಕೆ ವಲಯದ ಹೈಲೈಟ್ಸ್ ನೋಡೋದಾದ್ರೆ ಬೆಂಗಳೂರು ನಗರದಲ್ಲಿ 126 ಪೋಸ್ಟ್ಗಳು, ಕಲಬುರ್ಗಿ ಜಿಲ್ಲೆಯಲ್ಲಿ 110, ಬೀದರ್ ಜಿಲ್ಲೆಯಲ್ಲಿ 82 ಹಾಗೆ ವಿಜಯನಗರ ಜಿಲ್ಲೆಯಲ್ಲಿ 63 ಹುದ್ದೆಗಳಿವೆ. ಈ ವಲಯದಲ್ಲಿ ಇವೇ ಸ್ಟಾಪ್ ಅವಕಾಶಗಳು. ಓಕೆ, ಇಲ್ಲಿಯವರೆಗೆ ಸಂಖ್ಯೆಗಳನ್ನೆಲ್ಲ ನೋಡಿದ್ವಿ. ಈಗ ಈ ಇಡೀ ಅಧಿಸೂಚನೆಯಿಂದ ನಮಗೆ ಸಿಗುವ ಪ್ರಮುಖ ಅಂಶಗಳೇನು, ಈ ನಂಬರ್ಗಳ ಹಿಂದಿನ ಕಥೆ ಏನು, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಬಾರ್ ಚಾರ್ಟ್ ನೋಡಿದ್ರೆ ಸಾಕು, 2 ವಲಯಗಳ ನಡುವಿನ ವ್ಯತ್ಯಾಸ ಎಷ್ಟು ದೊಡ್ಡದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎನ್ಕೆಕೆ ವಲಯದಲ್ಲಿ ಸುಮಾರು 3,400 ಹುದ್ದೆಗಳಿದ್ರೆ ಕೆಕೆ ವಲಯದಲ್ಲಿ ಕೇವಲ 600ರ ಆಸುಪಾಸು. ಯಾಕಿಷ್ಟು ವ್ಯತ್ಯಾಸ? ಬಹುಶಃ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಪೊಲೀಸ್ ಸಿಬ್ಬಂದಿಯ ಅವಶ್ಯಕತೆ ಹೆಚ್ಚಿರೋದು ಮತ್ತೆ ಸರ್ಕಾರದ ನೇಮಕಾತಿ ಆದ್ಯತೆಗಳು ಇದಕ್ಕೆ ಕಾರಣ ಇರ್ಬೋದು. ಇನ್ನು ಅರ್ಜಿ ಹಾಕೋಕೆ ಅಥವಾ ಇದ್ರ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿ ಬೇಕು ಅಂದ್ರೆ sasrdn.ksp.gov.in ಅನ್ನೋ ವೆಬ್ಸೈಟ್ಗೆ ಭೇಟಿ ಕೊಡಬಹುದು. ಇದೇ ಅಧಿಕೃತ ವೆಬ್ಸೈಟ್ ಆಗಿರೋದ್ರಿಂದ ಎಲ್ಲ ಸರಿಯಾದ ಮಾಹಿತಿ ಇಲ್ಲೇ ಸಿಗುತ್ತೆ. ಒಕ್ಕರಿಯಾಗಿ ಹೇಳೋದಾದ್ರೆ ಇದು ನಿಜಕ್ಕೂ ಕರ್ನಾಟಕದಾದ್ಯಂತ ಪೊಲೀಸ್ ಪಡೆಯನ್ನ ಬಲಪಡಿಸೋಕೆ ತೆಗೆದುಕೊಂಡಿರುವ ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಇದರಿಂದ ಇನ್ನಷ್ಟು ಬಲ ಸಿಗ್ಲಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.
ಹೆಚ್ಚಿನ ಹುದ್ದೆಗಳು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ತುಂಬಿರೋದ್ರಿಂದ ಈ ರೀತಿಯ ನೇಮಕಾತಿ ಕರ್ನಾಟಕದ ಪೊಲೀಸಿಂಗ್ ವ್ಯವಸ್ಥೆಯ ಮೇಲೆ ಮುಂದೆ ಯಾವ ರೀತಿ ಪ್ರಭಾವ ಬೀರ್ಬೋದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ಸರಿ, ಮುಂದಿನ ವಿಶ್ಲೇಷಣೆಯ